ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಕೀರ್ತಿ ಸುರೇಶ್ ಅಭಿನಯದ ರಿವಾಲ್ವರ್ ರೀಟಾ ಅನ್ನೋ ತಮಿಳ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಪಾಂಡ್ಯನ್ ಅನ್ನೋ ದೊಡ್ಡ ರೌಡಿ ಯಾರದೋ ಮನೆಗೆ ಹೋಗೋ ಬದಲು ರೀಟಾ ಮನೆಗೆ ಬಂದ್ಬಿಡ್ತಾನೆ. ಅಲ್ಲಿ ಗಲಾಟೆಯಾಗಿ ರೀಟಾ ಮತ್ತೆ ಅವಳ ತಾಯಿ ಸೇರಿ ಪಾಂಡ್ಯನ್ನ ಕೊಲೆ ಮಾಡ್ಬಿಡ್ತಾರೆ. ಪಾಂಡ್ಯನ್ ಕೊಲೆ ಆದ್ಮೇಲೆ ರೀಟಾ ಫ್ಯಾಮಿಲಿ ಏನ್ ಮಾಡಿದ್ರು, ಬಾಡಿನ ಡಂಪ್ ಮಾಡೋಕೆ ರೀಟಾ ಏನೆಲ್ಲ ಮಾಡಿದ್ಲು, ಈ ಮಧ್ಯೆ ಆ ಬಾಡಿಯಿಂದ ಎಷ್ಟು ರೌಡಿಗಳು ಬಿದ್ರು, ಕಡೆಗೆ ರೀಟಾ ಫ್ಯಾಮಿಲಿ ಆ ಪ್ರಾಬ್ಲಮ್ ಗಳಿಂದ ಹೊರಗೆ ಬರೋಕೆ ಆಯ್ತಾ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಕರ್ಮ ಇಸ್ ಅ ಬೂಮರ್ಯಾಂಗ್ ಅಂತ ತೋರಿಸಿ, ಹೇಗೆ ಕರ್ಮ ಹುಡಿಕೊಂಡು ಬಂದು ಹೊಡೆಯುತ್ತೆ ಅಂತ ಈ ಕತೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಎರಡು ಘಟನೆಗಳನ್ನ ತೋರಿಸ್ತಾರೆ. ಮೊದಲನೇ ಘಟನೆ, ಪ್ರಭಾಕರ್ ಅನ್ನೋ ವ್ಯಕ್ತಿ 30 ವರ್ಷ ಕಷ್ಟಪಟ್ಟು ದುಡಿದ 2 ಕೋಟಿ ಹಣದಿಂದ ಒಂದು ಲ್ಯಾಂಡ್ ತಗೋತಾನೆ. ಆದ್ರೆ ಅದನ್ನ ಸೆಲ್ ಮಾಡಿದವನು ಡಾಕ್ಯುಮೆಂಟ್ಸ್ ಫೋರ್ಜರಿ ಮಾಡಿ ಬೇರೆ ಯಾರ್ದೋ ಲ್ಯಾಂಡ್ ನ ಸೆಲ್ ಮಾಡಿರ್ತಾನೆ. ಪ್ರಭಾಕರ್ ದುಡ್ಡು ಕಳ್ಕೊಂಡು ಜಾಗಾನು ಕಳ್ಕೊಂಡು ಬದುಕೋಕೆ ಆಗಲ್ಲ ಅಂತ ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಈ ಸೀನ್ ಇಲ್ಲಿಗೆ ಕಟ್ಟಾಗಿ ಇವಾಗ ನಮಗೆ ಎರಡನೇ ಇನ್ಸಿಡೆಂಟ್ ನ ತೋರಿಸ್ತಾರೆ. ಈ ಇನ್ಸಿಡೆಂಟ್ ಡ್ರಾಕುಲಾ ಪಾಂಡ್ಯನ್ ಅನ್ನೋ ಒಬ್ಬ ದೊಡ್ಡ ರೌಡಿದು. ಈ ಪಾಂಡ್ಯನ್ ಇಡೀ ಪಾಂಡಿಚೇರಿನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅವನಾದ್ಮೇಲೆ ಅವನ್ ಮಗ ಬಾಬಿ ಪಾಂಡ್ಯನ್ಗಿಂತ ಇನ್ನೂ ಜಾಸ್ತಿ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತಾನೆ. ಈ ಮಧ್ಯ ಬಾಬಿ ಒಬ್ಬ ಆಂಧ್ರ ರೆಡ್ಡಿನ ಯಾವುದೋ ಜಾಗದ ವಿಷಯಕ್ಕೆ ಕೊಲೆ ಮಾಡಿ ಅವನ್ ತಲೆನ ಅವನ್ ತಮ್ಮನಿಗೆ ಗಿಫ್ಟ್ ಆಗಿ ಕಳಿಸ್ತಾನೆ. ಅದ್ನ ನೋಡಿದ ರೆಡ್ಡಿ ಬ್ರದರ್ ಪಾಂಡ್ಯನ್ ತಲೆ ಕತ್ತರಿಸಿ ಅದ್ನ ಬಾಬಿಗೆ ಗಿಫ್ಟ್ ಆಗಿ ಕಳಿಸ್ತೀನಿ ಅಂತ ಶಪಥ ಮಾಡ್ತಾನೆ. ಇಲ್ಲಿಗೆ ಇನ್ಸಿಡೆಂಟ್ 2 ಕೂಡ ಮುಗಿಯುತ್ತೆ. ಈ ಎರಡು ಘಟನೆಗಳು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ ನಮಗೆ ಈ ಕಥೆಯ ನಾಯಕ ನಾಯಕಿ ಎಲ್ಲ ಆಗಿರೋ ರೀಟಾನ ತೋರಿಸ್ತಾರೆ. ಅವಳು ವರ್ಕ್ ಮಾಡ್ತಾ ಇರೋದು ಒಂದು ರೆಸ್ಟೋರೆಂಟ್ ಅಲ್ಲಿ. ರೀಟಾ ತುಂಬಾ ಬೋಲ್ಡ್ ಮತ್ತೆ ಸ್ಮಾರ್ಟ್. ರೀಟಾ ಅಮ್ಮ ಚೆಲ್ಲಮ್ಮ, ಅವಳ ಅಕ್ಕ ರಿಯಾ, ಅವಳ ತಂಗಿ ರೀನಾ. ರೀಟಾ ತಂದೆ ಸತ್ತೋಗಿರ್ತಾರೆ. ರೀಟಾ ಅಕ್ಕ ರಿಯಾಗೆ ಮದುವೆಯಾಗಿ ಒಂದು ಹೆಣ್ಮಗು ಆಗಿರುತ್ತೆ. ಆದ್ರೆ ಅವಳ ಗಂಡ ಡೌರಿ ಬೇಕು ಅಂತ ರಿಯಾನ ಹೊಡೆದು ರೀಟಾ ಮನೆಗೆ ಕಳಿಸಿರ್ತಾನೆ. ರೀನಾ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾಳೆ. ಇದು ರೀಟಾ ಫ್ಯಾಮಿಲಿ. ಅವತ್ತು ರಿಯಾ ಮಗಳ ಬರ್ಡೇ ಇರುತ್ತೆ. ಅದಕ್ಕೆ ರೀಟಾ ಮನೆಗೆ ಹೋಗುವಾಗ ಕೇಕ್ ಮತ್ತೆ ಸಮೋಸ ತಗೊಂಡೋಗೋಕೆ ಪ್ಲಾನ್ ಮಾಡಿರ್ತಾಳೆ. ಚೆಲ್ಲಮ್ಮ ರೀಟಾಗೆ ಕಾಲ್ ಮಾಡಿ ರಿಯಾ ಗಂಡನಿಗೆ ಕಾಲ್ ಮಾಡಿ ಬರ್ಡೇಗೆ ಬರೋಕೆ ಹೇಳು ಅಂತಾಳೆ. ರೀಟಾ ಬೇಕರಿಗೆ ಹೋಗಿ ಸಮೋಸ ಮತ್ತೆ ಕೇಕ್ ಆರ್ಡರ್ ಮಾಡಿ ಅವಳ ಭಾವನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನೊಬ್ಬ ದೊಡ್ಡ ಕುಡುಕ, ಡೌರಿ ಕೊಡೋವರೆಗೂ ರಿಯಾನ ನೋಡೋಕೆ ಬರಲ್ಲ ಅಂತಾನೆ. ಅದಕ್ಕೆ ರೀಟಾ ಕೋಪದಲ್ಲಿ ಕಾಲ್ ಕಟ್ ಮಾಡ್ತಾಳೆ. ಸಮೋಸ ಪ್ಯಾಕ್ ಮಾಡಿ ಕೊಡ್ತಾರೆ, ಕೇಕ್ ನ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತಾರೆ. ರೀಟಾ ಸಮೋಸ ತಗೊಂಡು ಮನೆಗೆ ಹೋಗ್ತಾಳೆ. ಇದಕ್ಕೆ ಪ್ಯಾರಲಲ್ ಆಗಿ ನಮಗೆ ಲಲ್ಲು ಅನ್ನೋ ಒಬ್ಬ ಬ್ರೋಕರ್ ನ ತೋರಿಸ್ತಾರೆ. ಅವನು ಪಾಂಡ್ಯನ್ಗೆ ಕಾಲ್ ಮಾಡಿ ಸೋನಿಯಾ ಅನ್ನೋ ಹುಡುಗಿಯ ಬಗ್ಗೆ ಹೇಳಿ ಸೋನಿಯಾಳ ಒಂದು ರೀಲ್ ಕೂಡ ಸೆಂಡ್ ಮಾಡ್ತಾನೆ. ಅದನ್ನ ನೋಡಿ ಪಾಂಡ್ಯನ್ ನೈಟ್ ಬರ್ತೀನಿ ಅಂತ ಹೇಳ್ತಾನೆ. ಈ ಲಲ್ಲು ಮತ್ತೆ ಸೋನಿಯಾನ ಯೂಸ್ ಮಾಡ್ಕೊಂಡು ಮಾರ್ಟಿನ್ ಅನ್ನೋನು ಪಾಂಡ್ಯನ್ನ ಕೊಲ್ಲೋಕೆ ಪ್ಲಾನ್ ಮಾಡಿರ್ತಾನೆ. ಈ ಮಾರ್ಟಿನ್ಗೆ ರೆಡ್ಡಿ ಡೀಲ್ ಕೊಟ್ಟಿರ್ತಾನೆ. ಮಾರ್ಟಿನ್ ಜೊತೆ ದಾಸ್, ಕುಮಾರ್, ಬಾಬು ಅನ್ನೋ ಇನ್ನೂ 3 ಜನ ಇರ್ತಾರೆ. ಈ ಪಾಂಡ್ಯನ್ಗೆ ಬಾಬಿ ಒಬ್ನೇ ಮಗ ಅಲ್ಲ, ಇನ್ನೊಬ್ಬ ಚೀತಾ ಅಂತ ಕಾಮಿಡಿ ಪೀಸ್ ಮಗ ಕೂಡ ಇರ್ತಾನೆ. ಕಾಮಿಡಿ ಪೀಸ್ ಆದ್ರೂ ಬೇಜಾನ್ ಸ್ಮಾರ್ಟ್ ಇರ್ತಾನೆ. ಅದಕ್ಕೆ ಪಾಂಡ್ಯನ್ ಚೀತಾಗಿ ಗೊತ್ತಾಗದ ಹಾಗೆ ಸೋನಿಯಾ ಮನೆಗೆ ಹೋಗೋಕೆ ಬ್ಲಾಕ್ ಕಲರ್ ಕಾರ್ ತಗೊಂಡು ಹೋಗ್ತಾನೆ. ಚರ್ಚ್ ಹತ್ರ ಕಾರ್ ನಿಲ್ಲಿಸ್ತಾನೆ. ಅದ್ನ ಮಾರ್ಟಿನ್ ಕಡೆಯ ಕುಮಾರ್ ನೋಡ್ತಾನೆ. ಪಾಂಡ್ಯನ್ ಕಾರಲ್ಲೇ ಕೂತ್ಕೊಂಡು ಎಣ್ಣೆ ಹೊಡೆದು ಫುಲ್ ಟೈಟ್ ಆಗ್ತಾನೆ. ಅವಾಗ ಅವನ ಒಂದು ಮೊಬೈಲ್ ಕಾರಲ್ಲೇ ಬಿದ್ದೋಗುತ್ತೆ. ಇನ್ನೊಂದು ಮೊಬೈಲ್ ಜೇಬಲ್ಲಿ ಹಿಡ್ಕೊಂಡು ಸೋನಿಯಾ ಮನೆ ಕಡೆ ಹೋಗ್ತಾನೆ. ಈ ವಿಷಯ ಗೊತ್ತಾಗಿ ಮಾರ್ಟಿನ್ ಗನ್ ರೆಡಿ ಮಾಡ್ಕೊಂಡು ರೆಡಿ ಆಗ್ತಾನೆ. ಕುಮಾರ್ ಪಾಂಡ್ಯನ್ನ ಫಾಲೋ ಮಾಡ್ತಾ ಇರ್ತಾನೆ. ಇಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಆಗ್ಬಿಡುತ್ತೆ. ಲಲ್ಲು ಪಾಂಡ್ಯನ್ಗೆ ಚರ್ಚಿಂದ ಲೆಫ್ಟ್ ಗೆ ತಿರುಗಿ 5ನೇ ಮನೆಗೆ ಬನ್ನಿ ಅಂತ ಹೇಳಿದ್ರೆ ಪಾಂಡ್ಯನ್ ರೈಟ್ ಗೆ ತಿರುಗಿ 5ನೇ ಮನೆಗೆ ಹೋಗ್ಬಿಡ್ತಾನೆ. ಆ ಮನೆ ರೀಟಾ ಮನೆ ಆಗಿರುತ್ತೆ. ರೀಟಾ ಪಾಂಡ್ಯನ್ಗೆ ಯಾರ್ ನೀವು ಅಂತ ಕೇಳ್ತಾ ಮನೆಯಿಂದ ಈಚೆ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಚೆಲ್ಲಮ್ಮ ಕೂಡ ಕುಕ್ಕರ್ ಮುಚ್ಚಳ ಹಿಡ್ಕೊಂಡು ಬಂದು ಪಾಂಡ್ಯನ್ಗೆ ಬೈತಾ ಇರ್ತಾಳೆ. ಈ ಪಾಂಡ್ಯನ್ ನಶೆಯಲ್ಲಿ ತೇಲ್ತಾ ಇರ್ತಾನೆ. ಚೆಲ್ಲಮ್ಮ ರೀಟಾ ಜೋರಾಗಿ ಬೈಯೋಕೆ ಶುರು ಮಾಡಿದಾಗ ಪಾಂಡ್ಯನ್ ಗನ್ ತೆಗೆದು ರೀಟಾಗೆ ಶೂಟ್ ಮಾಡೋಕೆ ಹೋಗ್ತಾನೆ. ರೀಟಾ ಅವಳ ಕೈಯಲ್ಲಿದ್ದ ಬ್ಲಾಸ್ಟರ್ ಇಂದ ಪಾಂಡ್ಯನ್ ಕೈಗೆ ಹೊಡಿತಾಳೆ. ಗನ್ ಹಾರಿ ಒಂದ್ ಕಡೆ ಬೀಳುತ್ತೆ. ಅದೇ ಟೈಮ್ಗೆ ಚೆಲ್ಲಮ್ಮ ಕುಕ್ಕರ್ ಮುಚ್ಚಳದಲ್ಲಿ ಪಾಂಡ್ಯನ್ ತಲೆಗೆ ಹೊಡಿತಾಳೆ. ಈ ಕಡೆ ಲಲ್ಲು ಪಾಂಡ್ಯನ್ಗೆ ಕಾಲ್ ಮಾಡ್ತಾನೆ. ಫೋನ್ ಹಾರಿ ಟೇಬಲ್ಗೆ ಹೊಡೆದು ಕಾಲ್ ರಿಸೀವ್ ಆಗಿ ಕೆಳಗೆ ಬೀಳುತ್ತೆ. ಪಾಂಡ್ಯನ್ ಸತ್ತೇ ಹೋಗ್ತಾನೆ. ರೀಟಾ ಹಾರ್ಟ್ ಬೀಟ್ ಚೆಕ್ ಮಾಡಿ ಸತ್ತೋಗಿದ್ದಾನೆ ಅಂತ ಚೆಲ್ಲಮ್ಮಗೆ ಹೇಳ್ತಾಳೆ. ಅದನ್ನ ಮಾರ್ಟಿನ್ ಕಾಲಲ್ಲಿ ಇರ್ತಾನಲ್ಲ ಕೇಳಿಸ್ಕೊತಾನೆ. ರೀಟಾ ಮತ್ತೆ ಚೆಲ್ಲಮ್ಮ ಗಾಬರಿ ಆಗೋಗಿರ್ತಾರೆ. ಅದೇ ಟೈಮ್ಗೆ ಮನೆ ಡೋರ್ ಬೆಲ್ ಆಗುತ್ತೆ. ನೋಡಿದ್ರೆ ಬೇಕರಿ ಹುಡುಗ ಕೇಕ್ ಡೆಲಿವರಿಗೆ ಬಂದಿರ್ತಾನೆ. ಅದೇ ಟೈಮ್ಗೆ ಪಾರ್ಟಿಗೆ ಅಂತ ಕಮಲ ಅನ್ನೋ ಲೇಡಿ ಕೂಡ ಬಂದ್ಬಿಡ್ತಾಳೆ. ಡೋರ್ ಬೆಲ್ ಮಾಡ್ತಾನೆ ಇರ್ತಾರೆ. ಕಮಲನ ಹೇಗಾದ್ರೂ ಅಲ್ಲಿಂದ ಓಡಿಸ್ಬೇಕು ಅಂತ ಚೆಲ್ಲಮ್ಮ ಕಮಲಾಗೆ ಕೇಳಿಸೋ ಹಾಗೆ ಈ ಕಮಲ ಯಾವಾಗ್ಲೂ ಪಾರ್ಟಿ ಅಂದ್ರೆ ಬಿಟ್ಟಿ ಊಟ ಮಾಡೋಕೆ ಬಂದ್ಬಿಡ್ತಾಳೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಕಮಲ ಬೇಜಾರಾಗಿ ಹೋಗ್ಬಿಡ್ತಾಳೆ. ಆಮೇಲೆ ರೀಟಾ ಪಾಂಡ್ಯನ್ ಮೊಬೈಲ್ ನೋಡ್ತಾಳೆ.
ಅದ್ರದ್ದು ಡಿಸ್ಪ್ಲೇ ಒಡೆದೋಗಿರುತ್ತೆ. ಅದರಿಂದ ಮಾರ್ಟಿನ್ ಕಾಲಲ್ಲಿ ಇರೋದು ರೀಟಾಗೆ ಗೊತ್ತಾಗಲ್ಲ. ಮೊಬೈಲ್ ನ ಪಾಂಡ್ಯನ್ ಜೇಬಲ್ಲಿ ಇಟ್ಟು ಚೆಲ್ಲಮ್ಮ ಮತ್ತೆ ರೀಟಾ ಇಬ್ರು ಸೇರಿ ಪಾಂಡ್ಯನ್ನ ಎಳೆದು ಸೈಡ್ ಅಲ್ಲಿ ಕೂರಿಸ್ತಾರೆ. ಆಮೇಲೆ ಡೆಲಿವರಿ ಇಸ್ಕೋತಾರೆ. ಮತ್ತೆ ಡೋರ್ ನಾಕ್ ಆಗುತ್ತೆ. ನೋಡಿದ್ರೆ ರಿಯಾ ಮತ್ತೆ ರೀನಾ. ರೀಟಾ ಡೋರ್ ಓಪನ್ ಮಾಡಿ ಒಳಗೆ ಕರ್ಕೊಂಡು ಪಾಂಡ್ಯನ್ ಕೊಲೆ ಬಗ್ಗೆ ಹೇಳ್ತಾಳೆ. ಆದ್ರೆ ರೀಟಾ ಮತ್ತೆ ಚೆಲ್ಲಮ್ಮಗೆ ಪಾಂಡ್ಯನ್ ದೊಡ್ಡ ರೌಡಿ ಅಂತ ಗೊತ್ತಿರಲ್ಲ. ಪಾಂಡ್ಯನ್ನ ನೋಡಿದ ರಿಯಾಗೆ ಅದು ಪಾಂಡ್ಯನ್ ಅಂತ ಗೊತ್ತಾಗಿ ಬಾಬಿಗೆ ಗೊತ್ತಾದ್ರೆ ನಮ್ನೆಲ್ಲ ಕೊಂದಾಗ್ತಾನೆ ಅಂತ ಹೇಳ್ತಾಳೆ. ಅದ್ನ ಕೇಳಿ ಎಲ್ರು ಇನ್ನೂ ಗಾಬರಿ ಆಗ್ತಾರೆ. ಚೆಲ್ಲಮ್ಮ ಪೊಲೀಸರ ಬಳಿ ಸರೆಂಡರ್ ಆಗ್ಬಿಡೋಣ ಅಂತಾಳೆ. ಆದ್ರೆ ರೀಟಾ ಇನ್ಸ್ಪೆಕ್ಟರ್ ಕಾಮರಾಜ್ ಜೊತೆ ಕಿರಿಕ್ ಮಾಡ್ಕೊಂಡಿರ್ತಾಳೆ. ಈ ಕಾಮರಾಜ್ ರೀಟಾ ವರ್ಕ್ ಮಾಡೋ ರೆಸ್ಟೋರೆಂಟ್ ಅಲ್ಲಿ ಚೆನ್ನಾಗಿ ತಿಂದು ದುಡ್ಡು ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇರ್ತಾನೆ. ಅದ್ನ ರೀಟಾ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾಳೆ. ಅದಕ್ಕೆ ಕಾಮರಾಜ್ನ 3 ತಿಂಗಳು ಸಸ್ಪೆಂಡ್ ಮಾಡಿರ್ತಾರೆ. ಅದ್ರಿಂದ ಹೇಗಾದ್ರೂ ರೀಟಾನ ಯಾವ್ದಾದ್ರು ಕೇಸಲ್ಲಿ ತಗಲಾಕ್ಬೇಕು ಅಂತ ಕಾಮರಾಜ್ ಕಾಯ್ತಾ ಇರ್ತಾನೆ. ಇವಾಗ ಸರೆಂಡರ್ ಆದ್ರೆ ರೀಟಾಗೆ ಜೈಲೇ ಗತಿ ಅಂತ ಆ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ತಾರೆ. ಮೊದಲು ಪಾರ್ಟಿ ಮುಗಿಸಿ ಆಮೇಲೆ ಬಾಡಿನ ಏನ್ ಮಾಡೋದು ಅಂತ ನೋಡೋಣ ಅಂತ ಪಾಂಡ್ಯನ್ನ ಸ್ಟೋರ್ ರೂಮ್ಗೆ ಹಾಕ್ತಾರೆ. ಮನೆ ಡೆಕೋರೇಟ್ ಮಾಡಿ ರಿಯಾ ಮಗಳ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಎಲ್ರು ಅವ್ರ ಮನೆಯಿಂದ ಬೇಗ ಬೇಗ ಹೋಗಿ ಅಂತ ಕಳಿಸಿ ಎಲ್ರು ಸ್ಟೋರ್ ರೂಮ್ಗೆ ಹೋಗಿ ಬಾಡಿ ಮುಂದೆ ನಿಂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ರಿಯಾ ಮತ್ತೆ ರೀನಾ ಸ್ವಲ್ಪ ಐಡಿಯಾ ಕೊಡ್ತಾ ಇರ್ತಾರೆ. ಆದ್ರೆ ಅದ್ಯಾವುದು ವರ್ಕ್ ಆಗೋ ರೀತಿ ಇರಲ್ಲ. ಅದಕ್ಕೆ ರೀಟಾ ಅದ್ನೆಲ್ಲ ಬಿಟ್ಟು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾಳೆ. ಮಾರನೇ ದಿನ ಮೊದಲು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋದು. ಅದ್ರಲ್ಲಿ ಬಾಡಿನ ಹಾಕೊಂಡು ರೀನಾನ ಎಕ್ಸಾಮ್ ಸೆಂಟರ್ಗೆ ಬಿಡೋಕೆ ಹೋಗುವಾಗ ಆರೋವಿಲ್ಲೆ ಅನ್ನೋ ಕಾಡಲ್ಲಿ ಬಾಡಿನ ಡಂಪ್ ಮಾಡಿ ಎಕ್ಸಾಮ್ ಸೆಂಟರ್ಗೆ ಹೋಗೋದು. ರೀನಾನ ಕಾಲೇಜ್ ಹತ್ರ ಬಿಟ್ಟು ಆ ಕಾರ್ನ ರಿಯಾ ಗಂಡನಿಗೆ ಡೌರಿ ಅಂತ ಕೊಟ್ಟು ರಿಯಾನ ಗಂಡನ ಮನೆಯಲ್ಲಿ ಬಿಟ್ಟು ರೀಟಾ ಮತ್ತೆ ಚೆಲ್ಲಮ್ಮ ವಾಪಸ್ ಮನೆಗೆ ಬರೋದು. ಇದು ರೀಟಾಳ ಮಾಸ್ಟರ್ ಪ್ಲಾನ್. ಆದ್ರೆ ಈ ಪ್ಲಾನ್ ನ ಮಾರ್ಟಿನ್ ಕೂಡ ಕೇಳಿಸ್ಕೊತಾನೆ. ಇವಾಗ ಮಾರ್ಟಿನ್ ಬೆಳಿಗ್ಗೆ ಅಷ್ಟರಲ್ಲಿ ರೀಟಾ ಮನೆಗೆ ನುಗ್ಗಿ ಬಾಡಿನ ಎತ್ತಾಕೊಂಡ್ ಬರೋಣ ಅಂತ ಅವನ್ ಜೊತೆ ಇದ್ದ ದಾಸ್ ಕುಮಾರ್ ಬಾಬುಗೆ ಹೇಳ್ತಾನೆ. ಅದೇ ಟೈಮ್ಗೆ ಲಲ್ಲು ಮಾರ್ಟಿನ್ಗೆ ಕಾಲ್ ಮಾಡಿ 50 ಲಕ್ಷ ದುಡ್ಡು ಕೊಡು ಅಂತಾನೆ. ಕೊಡ್ಲಿಲ್ಲ ಅಂದ್ರೆ ಬಾಬಿಗೆ ಹಾಕೊಡ್ತೀನಿ ಅಂತಾನೆ. ಅದಕ್ಕೆ ಮಾರ್ಟಿನ್ ಲಲ್ಲು ಕತೆ ಮುಗ್ಸೋಕೆ ಅವನ್ನ ಓಲ್ಡ್ ಹಾರ್ಬರ್ಗೆ ಬಾ ಅಂತಾನೆ. ಕುಮಾರ್ ಮತ್ತೆ ಬಾಬುನ ಮನೆ ವಾಚ್ ಮಾಡಿ ಅಂತ ಹೇಳಿ ಮಾರ್ಟಿನ್ ಗನ್ ತಗೊಂಡು ದಾಸ್ ಜೊತೆ ಹಾರ್ಬರ್ಗೆ ಹೋಗ್ತಾನೆ. ಅಲ್ಲಿಗೆ ಲಲ್ಲು ಬರೋ ಮುಂಚೆ ಆಟೋ ಅಲ್ಲಿ ಕುಮಾರ್ ಮತ್ತೆ ಬಾಬು ಬರ್ತಾರೆ. ಮಾರ್ಟಿನ್ ದಾಸ್ ಕುಮಾರ್ ಬಾಬುಗೆ ಕೆಲಸ ಆದ್ಮೇಲೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ರೆಡ್ಡಿ ಜೊತೆ 5 ಕೋಟಿ ಡೀಲ್ ಮಾಡ್ಕೊಂಡಿರ್ತಾನೆ. ಅದು ದಾಸ್ಗೆ ಗೊತ್ತಾಗಿ ಇವಾಗ ದಾಸ್ ಬಾಬು ಮತ್ತೆ ಕುಮಾರ್ ಸೇರ್ಕೊಂಡು ಮಾರ್ಟಿನ್ ಕತೆನ ಮುಗಿಸ್ತಾರೆ. ಆಮೇಲೆ ಲಲ್ಲು ಕತೆ ಮುಗಿಸೋಕೆ ಅಲ್ಲೇ ವೇಟ್ ಮಾಡ್ತಾ ಲಲ್ಲುಗೆ ಕಾಲ್ ಮಾಡ್ತಾರೆ. ನೋಡಿದ್ರೆ ಲಲ್ಲು ಅಲ್ಲೇ ಬಚ್ಚಿಟ್ಕೊಂಡು ಎಲ್ಲಾ ವಿಷಯ ಕೇಳಿಸ್ಕೊಂಡಿರ್ತಾನೆ. ದಾಸ್ ಕೈಲಿ ತಗಲಾಕೊಂಡ್ರೆ ಅವನ್ ಕತೆ ಮುಗಿಯುತ್ತೆ ಅಂತ ದಾಸ್ಗೆ ನಾನು ಹೈದರಾಬಾದ್ಗೆ ಹೋಗ್ತಿದೀನಿ ಅಂತ ಲಲ್ಲು ಸುಳ್ಳು ಹೇಳ್ತಾನೆ. ಹೇಗೋ ಲಲ್ಲು ದಾಸ್ ಇಂದ ಎಸ್ಕೇಪ್ ಆಗ್ತಾನೆ. ಆಮೇಲೆ ದಾಸ್ ರೆಡ್ಡಿಗೆ ಕಾಲ್ ಮಾಡಿ 5 ಕೋಟಿ ರೆಡಿ ಮಾಡಿರೋ ಪಾಂಡ್ಯನ್ ತಲೆನ ನಾನ್ ತರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ರೀಟಾ ಮನೆಯಲ್ಲಿ ಪಾಂಡ್ಯನ್ ಬಾಡಿ ಕೊಳಿಬಾರ್ದು ಅಂತ ಫ್ರಿಡ್ಜ್ ಅಲ್ಲಿ ಇಡೋಕೆ ಪ್ಲಾನ್ ಮಾಡಿ ಬಾಡಿನ ಫ್ರಿಡ್ಜ್ ಬಳಿಗೆ ತಗೊಂಡೋಗ್ತಾರೆ. ಅವಾಗ ಮನೆ ಡೋರ್ ತೆಕ್ಕೊಂಡು ರಿಯಾ ಗಂಡ ಬಂದ್ಬಿಡ್ತಾನೆ. ರಿಯಾ ಗಂಡ ಫುಲ್ ಟೈಟ್ ಆಗಿ ಪಾಂಡ್ಯನ್ ಬಾಡಿ ಜೊತೆ ಮಾತಾಡ್ತಾ ಇರ್ತಾನೆ. ಎಲ್ರೂ ಗಾಬರಿ ಆಗಿರ್ತಾರೆ. ಅವಾಗ ರಿಯಾ ಅವಳ ಗಂಡ ಇನ್ನೊಂದ್ ಕ್ವಾರ್ಟರ್ ಹಾಕುದ್ರೆ ನಾಳೆ ಬೆಳಿಗ್ಗೆ ಇದ್ದಾಗ ಎಲ್ಲ ಮರ್ತೋಗಿರ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ರೀಟಾ ಚೆಲ್ಲಮ್ಮನ ಕರ್ಕೊಂಡು ಬಾರ್ಗೆ ಹೋಗ್ತಾಳೆ. ಅದೇ ಬಾರ್ ಹತ್ರ ದಾಸ್ ಕುಮಾರ್ ಬಾಬು ಕೂಡ ಇರ್ತಾರೆ. ರೀಟಾ ಒಂದ್ ಬಾಟಲಿ ತಗೊಂಡು ಮನೆಗೆ ಹೋಗ್ತಾಳೆ. ಆ ಬಾರ್ ಹತ್ರ ಒಬ್ಬ ಕುಡಿದು ದಾಸ್ ಕುಮಾರ್ ಬಾಬು ಜೊತೆ ಏನೇನೋ ಮಾತಾಡ್ತಾ ಇರ್ತಾನೆ. ಅಲ್ಲಿಗೆ ಅದೇ ಟೈಮ್ಗೆ ಪೊಲೀಸರು ಬರ್ತಾರೆ. ದಾಸ್ ಜೊತೆ ಮಾತಾಡ್ತಿದ್ದ ಕುಡುಕ ಓಡೋಗ್ತಾನೆ. ಅದ್ನ ನೋಡಿ ಇನ್ಸ್ಪೆಕ್ಟರ್ ಕಾಮರಾಜ್ ಬಂದು ದಾಸ್ ಕುಮಾರ್ ಮತ್ತೆ ಬಾಬುನ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಾರೆ. ಈ ಕಡೆ ರೀಟಾ ಅವಳ ಬಾವನಿಗೆ ಎಣ್ಣೆ ಓಡಿಸ್ತಾಳೆ. ಅಷ್ಟೇ ರಿಯಾ ಗಂಡ ಫುಲ್ ಟೈಟ್ ಆಗಿ ಅನ್ಕಾನ್ಶಿಯಸ್ ಆಗೋಗ್ತಾನೆ. ಅದೇ ಸರಿಯಾದ ಟೈಮ್ ಅಂತ ರೀಟಾ ಮತ್ತೆ ಚೆಲ್ಲಮ್ಮ ರಿಯಾ ಗಂಡನಿಗೆ ಸರಿಯಾಗಿ ಹೊಡೆದು ಅವನ್ ಮೇಲಿದ್ದ ಕೋಪ ಎಲ್ಲಾನು ತೀರ್ಸ್ಕೊತಾರೆ. ಆಮೇಲೆ ಒಂದ್ ಆಟೋ ಅಲ್ಲಿ ಹಾಕಿ ಅವನ್ನ ಮನೆ ಕಡೆ ಕಳಿಸ್ತಾರೆ. ಆಮೇಲೆ ಬಂದು ಪಾಂಡ್ಯನ್ ಬಾಡಿನ ಫ್ರಿಡ್ಜ್ ಒಳಗೆ ಹಾಕ್ತಾರೆ. ಭಾನುವಾರ ಬೆಳಿಗ್ಗೆ 10:30 ಬಾಬಿಗೆ ಅವನಪ್ಪ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗಿ ಅವನಪ್ಪನ PA ಕೇಳಿದಾಗ ಸೋನಿಯಾ ಮತ್ತೆ ಲಲ್ಲು ಬಗ್ಗೆ ಗೊತ್ತಾಗುತ್ತೆ. ಜೊತೆಗೆ ಪಾಂಡ್ಯನ್ ಬ್ಲಾಕ್ ಕಲರ್ ಕಾರಲ್ಲಿ ಹೋಗಿರೋದು ಅಂತ ಕೂಡ ಆ PA ಹೇಳ್ತಾನೆ. ಈ ಕಡೆ ರೀಟಾ ಇವಾಗ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋಕೆ ಬರ್ತಾರೆ. ಅದು ಯಾರೋ ಒಬ್ಬ ಪಾಂಡ್ಯನ್ ಕಾರ್ನೆ ಕದ್ದು ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿ ರೀಟಾಗೆ ಸೆಲ್ ಮಾಡ್ಬಿಡ್ತಾನೆ. ಈ ಕಡೆ ಬಾಬಿ ಕಾಮರಾಜ್ಗೆ ಕಾಲ್ ಮಾಡಿ ಪಾಂಡ್ಯನ್ನ ಹುಡುಕೋಕೆ ಹೇಳ್ತಾನೆ. ಕಾಮರಾಜ್ ಸ್ಟೇಷನ್ ಇಂದ ಹೋಗುವಾಗ ದಾಸ್ ಅವ್ರನ್ನ ರಿಲೀಸ್ ಮಾಡೋಕೆ ಬೇಡ್ಕೋತಾನೆ. ಕಾಮರಾಜ್ ಸಾರಿ ಕೇಳಿ ಬಿಡ್ತೀನಿ ಅಂತಾನೆ. ಎಲ್ರೂ ಸಾರಿ ಕೇಳ್ತಾರೆ. ಆದ್ರೆ ಈ ಬಾಬು ಮಾತ್ರ ಕೇಳಲ್ಲ. ಅದ್ಕೆ ರಿಲೀಸ್ ಮಾಡಲ್ಲ. ಈ ಕಡೆ ಬಾಬಿ ಲಲ್ಲುನ ಹುಡುಕೋಕೆ ಶುರು ಮಾಡ್ತಾನೆ. ಇವಾಗ ದಾಸ್ಗೆ ಬೇರೆ ದಾರಿ ಇಲ್ದೆ ಕಾಮರಾಜ್ ಇಲ್ದೆ ಇರೋ ಟೈಮಲ್ಲಿ ಪೊಲೀಸರಿಗೆ ಹೊಡೆದು ಕಾರ್ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ಆಮೇಲೆ ದಾಸ್ ರೆಡ್ಡಿಗೆ ಕಾಲ್ ಮಾಡಿ ಓಲ್ಡ್ ಹಾರ್ಬರ್ಗೆ ಬನ್ನಿ ತಲೆ ತರ್ತೀನಿ ಅಂತಾನೆ. ಈ ಕಡೆ ಬಾಬಿ ಪಾಂಡ್ಯನ್ನ ಇನ್ನೊಂದ್ ಫೋನ್ ನ ಟ್ರೇಸ್ ಮಾಡ್ತಾನೆ. ಅದ್ನ ಕಾರ್ ಕದ್ದಿರ್ತಾನಲ್ಲ ಅವನು ಕ್ಲೀನ್ ಮಾಡ್ಸೋಕೆ ನಿಲ್ಸಿದ್ದಾಗ ಕ್ಲೀನ್ ಮಾಡೋ ಹುಡುಗ ಕದ್ದಿರ್ತಾನೆ. ಅವನು ಬಾಬಿ ಕೈಲಿ ತಗಲಾಕೊಳ್ತಾನೆ.
ಅವನಿಂದ ಕಾರ್ ಕಳ್ಳ ಸಿಗ್ತಾನೆ. ಅವನು ಕಾರ್ ಚರ್ಚ್ ಹತ್ರ ನಿಂತಿತ್ತು, ಅದನ್ನ ರೀಟಾಗೆ ಸೆಲ್ ಮಾಡ್ದೆ ಅಂತಾನೆ. ಕಾಮರಾಜ್ ರೀಟಾ ಅಂದ ತಕ್ಷಣ ಅವಳು ನಂಗೆ ಗೊತ್ತು ಅಂತ ಬಾಬಿಗೆ ಹೇಳ್ತಾನೆ. ಬಾಬಿ ಕಾರ್ ಕದ್ದೋನು, ಫೋನ್ ಕದ್ದೋನು ಇಬ್ರು ಸಾಯಿಸ್ತಾನೆ. ಈ ಕಡೆ ರೀಟಾ ಪಾಂಡ್ಯನ್ ಗನ್ ತಗೊಂಡು ಬಾಡಿನ ಸೂಟ್ ಕೇಸಲ್ಲಿ ಹಾಕೊಂಡು ರೀನಾ ಎಕ್ಸಾಮ್ ಸೆಂಟರ್ ಕಡೆ ಹೋಗ್ತಾರೆ. ದಾಸ್ ಇವಾಗ ರೀಟಾ ಎಕ್ಸಾಮ್ ಸೆಂಟರ್ ಕಡೆ ಹೋಗ್ತಾ ಇರ್ತಾರೆ ಅಂತ ಗೆಸ್ ಮಾಡಿ ಅವನು ಅಲ್ಲಿಗೆನೆ ಹೋಗಿ ಕಾರಿಂದ ಬಾಡಿ ಎತ್ತೋಣ ಅಂತ ಅನ್ಕೋತಾನೆ. ಬಾಬಿ ಸಂಜೆ ಒಳಗೆ ಅವ್ರ ಅಪ್ಪನ್ನ ಟ್ರ್ಯಾಪ್ ಮಾಡಿರೋರ್ನ ಕೊಲ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಕಾಮರಾಜ್ ರೀಟಾನ ಹಿಡಿಬೇಕು ಅಂತ ರೆಡಿ ಆಗ್ತಾನೆ. ಇಲ್ಲಿಗೆ ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ಆದ್ಮೇಲೆ ರೀಟಾ ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ಡೀಸೆಲ್ ಹಾಕ್ಸೋಕೆ ಬಂಕ್ಗೆ ಹೋಗ್ತಾರೆ. ಅಲ್ಲಿ ಡೀಸೆಲ್ ಹಾಕ್ಸೋವಾಗ ಹಿಂದೆಯಿಂದ ಪಾಂಡ್ಯನ್ನ ಇನ್ನೊಬ್ಬ ಮಗ ಚೀತಾ ಬಂದು ಮಿಸ್ ಆಗಿ ರೀಟಾ ಕಾರ್ಗೆ ಗುದ್ಬಿಡ್ತಾನೆ. ಚೆಲ್ಲಮ್ಮ ಕಾರಿಂದ ಇಳಿದು ಚೀತಾಗೆ ಬೈತಾ ಇರ್ತಾಳೆ. ರೀಟಾ ಚೆಲ್ಲಮ್ಮನ ಸಮಾಧಾನ ಮಾಡೋಕೆ ಹೋಗ್ತಾಳೆ. ರಿಯಾ ಚೀತಾನ ನೋಡಿ ಚೆಲ್ಲಮ್ಮಗೆ ಕಾರ್ ಡಿಕ್ಕಿಲಿ ಇರೋ ಬಾಡಿಯ ಮಗನೇ ಈ ಚೀತಾ ಅಂತ ಹೇಳ್ತಾಳೆ. ಅದ್ನ ಕೇಳಿ ಚೆಲ್ಲಮ್ಮ ಸೈಲೆಂಟ್ ಆಗಿ ಚೀತಾ ಹತ್ರ ಸಾರಿ ಕೇಳಿ ಅಲ್ಲಿಂದ ಹೋಗ್ತಾರೆ. ಚೀತಾಗೆ ರೀಟಾ ಕಾರ್ ನೋಡಿ ಡೌಟ್ ಬರುತ್ತೆ. ಆದ್ರೆ ನಂಬರ್ ಪ್ಲೇಟ್ ಬೇರೆ ಇದ್ದಿದ್ರಿಂದ ಸುಮ್ನಾಗ್ತಾನೆ. ಇವಾಗ ಚೀತಾ ಅವನ್ ಗ್ಯಾಂಗ್ ಜೊತೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಇರೋ ಎಲ್ಲಾ ಮನೆಗೆ ಹೋಗಿ ಲಲ್ಲು ಬಗ್ಗೆ ಕೇಳ್ತಾ ಇರ್ತಾರೆ. ರೀಟಾ ಮನೆಗೂ ಹೋಗ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಮನೆ ಬೀಗ ಹಾಕಿರುತ್ತೆ. ಮುಂದೆ ಮನೆ ಅಂಕಲ್ ಎಲ್ರು ಎಕ್ಸಾಮ್ ಸೆಂಟರ್ಗೆ ಹೋಗಿದ್ದಾರೆ ಅಂತ ಚೀತಾಗೆ ಹೇಳ್ತಾನೆ. ಇವಾಗ ಚೀತಾ ಮತ್ತೆ ಬಾಬಿಗೆ ಲಲ್ಲು ಮನೆ ಸಿಗುತ್ತೆ. ಆದ್ರೆ ಮನೆ ಖಾಲಿ ಇರುತ್ತೆ. ಈ ಕಾಮರಾಜ್ ರೀಟಾ ವರ್ಕ್ ಮಾಡ್ತಿದ್ದ ರೆಸ್ಟೋರೆಂಟ್ಗೆ ಹೋಗಿ ರೀಟಾ ಇಲ್ಲಿ ಅಂದಾಗ ರೀಟಾ ಫ್ರೆಂಡ್ ಕೂಡ ರೀಟಾ ಎಕ್ಸಾಮ್ ಸೆಂಟರ್ಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾಳೆ. ಅಲ್ಲಿಗೆ ಕಾನ್ಸ್ಟೇಬಲ್ ಬಂದು ದಾಸ್ ಕುಮಾರ್ ಬಾಬು ತಪ್ಪಿಸ್ಕೊಂಡು ಓಡೋದ್ರು ಅಂತಾನೆ. ಅದು ಮೇಲಧಿಕಾರಿಗೆ ಗೊತ್ತಾದ್ರೆ ಕಾಮರಾಜ್ಗೆ ತೊಂದರೆ ಆಗುತ್ತೆ ಅಂತ ಅವ್ರನ್ನ ಮತ್ತೆ ಹಿಡಿಯೋಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಈ ಕಡೆ ರೀಟಾ ಫ್ಯಾಮಿಲಿ ಜೊತೆ ಆರೋವಿಲ್ಲಿ ಕಾಡಿನ ದಾರಿಯಲ್ಲಿ ಹೋಗುವಾಗ ಯಾರು ಇಲ್ಲದ ಜಾಗದಲ್ಲಿ ಬಾಡಿ ಡಂಪ್ ಮಾಡೋಕೆ ಡಿಕ್ಕಿ ಓಪನ್ ಮಾಡೋಕೆ ಹೋಗ್ತಾರೆ. ಆದ್ರೆ ಅದು ಓಪನ್ ಆಗಲ್ಲ, ಯಾಕಂದ್ರೆ ಚೀತಾ ಕರೆಕ್ಟ್ ಆಗಿ ಲಾಕ್ಗೆನೆ ಡಿಕ್ಕಿ ಹೊಡೆದಿದ್ದ ಅದಕ್ಕೆ. ಇವಾಗ ರೀಟಾ ರೀನಾನ ಕಾಲೇಜ್ಗೆ ಬಿಟ್ಟು ಅಲ್ಲಿಂದ ಮೆಕ್ಯಾನಿಕ್ ಶಾಪ್ಗೆ ಹೋಗಿ ಸರಿ ಮಾಡಿಸ್ಕೊಂಡು ಬರುವಾಗ ಬಾಡಿನ ಡಂಪ್ ಮಾಡೋಣ ಅಂತ ಪ್ಲಾನ್ ಮಾಡಿ ಕಾಲೇಜ್ಗೆ ಹೋಗ್ತಾರೆ. ರೀನಾ ಎಕ್ಸಾಮ್ ಬರೆಯೋಕೆ ಹೋಗ್ತಾಳೆ. ರೀಟಾ ಕಾರ್ ತಗೊಂಡು ಗ್ಯಾರೇಜ್ಗೆ ಹೋಗ್ತಾಳೆ. ಅಲ್ಲಿ ಮೆಕ್ಯಾನಿಕ್ ಡಿಕ್ಕಿ ಓಪನ್ ಮಾಡಿ ಮತ್ತೆ ಕ್ಲೋಸ್ ಆದ್ರೆ ಓಪನ್ ಮಾಡೋಕೆ ಆಗಲ್ಲ ಅಂತ ಹಾಗೆ ಕ್ಲೋಸ್ ಆಗದ ಹಾಗೆ ದಾರ ಕಟ್ಟಿ ಕಳಿಸ್ತಾನೆ. ವಾಪಸ್ ಹೋಗುವಾಗ ರೀಟಾ ಸಿಗ್ನಲ್ ಅಲ್ಲಿ ಕಾರ್ ನಿಲ್ಲಿಸ್ತಾಳೆ. ಅವಾಗ ಅದೇ ಸಿಗ್ನಲ್ ಅಲ್ಲಿ ರಿಯಾ ಗಂಡ ನಿಂತಿರ್ತಾನೆ. ಅವನು ರೀಟಾ ಫ್ಯಾಮಿಲಿ ನೋಡಿ ಕಾರ್ ಒಳಗೆ ಹತ್ಕೋತಾನೆ. ರೀಟಾ ಆ ಕಾರ್ ಅವನಿಗೆ ಕೊಡೋಕೇನೆ ತಗೊಂಡಿರೋದು ಅಂತ ಹೇಳಿ ಕಾರಿಂದ ಇಳಿಯೋಕೆ ಹೇಳ್ತಾಳೆ. ಆದ್ರೆ ಅವನು ಇಳಿಯಲ್ಲ. ಚೆಲ್ಲಮ್ಮ ಹಾರ್ಟ್ ಅಟ್ಯಾಕ್ ಆಗಿರೋ ರೀತಿ ನಾಟಕ ಆಡ್ತಾಳೆ. ಅವನು ಹಾಸ್ಪಿಟಲ್ಗೆ ನಾನು ಬರ್ತೀನಿ ಅಂತಾನೆ. ರೀಟಾ ಪ್ಲಾನ್ ಮಾಡಿ ಕಾರಲ್ಲಿ ಹುಚ್ಚಾಸ್ಪತ್ರೆಗೆ ಹೋಗಿ ರಿಯಾ ಗಂಡನನ್ನೇ ಅಡ್ಮಿಟ್ ಮಾಡ್ಬಿಡ್ತಾಳೆ. ಹೇಗೋ ಅವನಿಂದ ತಪ್ಪಿಸ್ಕೋತಾರೆ. ಈ ಕಡೆ ಬಾಬಿ ಲಲ್ಲು ಜೊತೆ ಇದ್ದ ಸೋನಿಯಾನ ಹುಡುಕೋಕೆ ಶುರು ಮಾಡಿರ್ತಾನೆ. ಲಲ್ಲು ಸೋನಿಯಾ ರೀಲ್ ನ ಪಾಂಡ್ಯನ್ಗೆ ಕಳಿಸಿದ್ನ ಈ ಚೀತಾ ಕೂಡ ನೋಡಿರ್ತಾನೆ. ಆ ಸಾಂಗ್ ಇಂದ ಎಲ್ಲಾ ರೀಲ್ಸ್ ಚೆಕ್ ಮಾಡ್ತಾ ಕಡೆಗೆ ಸೋನಿಯಾ ರೀಲ್ ನ ಹುಡುಕ್ತಾರೆ. ಈ ಕಡೆ ರೀಟಾ ವಾಪಸ್ ಆರೋವಿಲ್ಲೆ ಕಾಡಿಗೆ ಹೋಗುವಾಗ ಅವರನ್ನ ದಾಸ್ ನೋಡಿ ಫಾಲೋ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಕಾಮರಾಜ್ ಬಂದು ರೀಟಾ ಪಾಂಡ್ಯನ್ ಕಾರ್ ಕದ್ದಿರೋದು ಅಂತ ಹೇಳಿ ಸ್ಟೇಷನ್ಗೆ ಹೇಳ್ಕೊಂಡೋಗ್ತಾನೆ. ಸ್ಟೇಷನ್ ಇಂದ ಬಾಡಿ ಎತ್ತೋಣ ಅಂತ ದಾಸ್ ಕೂಡ ಸ್ಟೇಷನ್ ಕಡೆ ಹೋಗ್ತಾನೆ. ಸ್ಟೇಷನ್ ಅಲ್ಲಿ ಕಾಮರಾಜ್ ಅವನು 3 ತಿಂಗಳು ಸಸ್ಪೆಂಡ್ ಆಗಿದ್ಕೆ 3 ಲಕ್ಷ ಜೊತೆಗೆ ಲಂಚ ಎಲ್ಲ ಸೇರಿಸಿ 50 ಲಕ್ಷ ಕೊಟ್ಟರೆ ರಿಲೀಸ್ ಮಾಡ್ತೀನಿ ಅಂತಾನೆ. ರೀಟಾ ಫ್ಯಾಮಿಲಿ ಎಷ್ಟೇ ಬೇಡ್ಕೊಂಡ್ರು ಅವರನ್ನ ಬಿಡ್ತಾ ಇರಲ್ಲ. ದಾಸ್ ಈಚೆ ಕರೆಕ್ಟ್ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಕಾರ್ಪೊರೇಷನ್ ಇಂದ ಕ್ಲೀನಿಂಗ್ ಮಾಡೋರು ಯಾವುದೋ ಹೊಗೆ ಬಿಡ್ಕೊಂಡು ಬರ್ತಾರೆ. ದಾಸ್ ಬಾಡಿ ಎತ್ತೋಕೆ ಬರ್ತಾನೆ. ರೀಟಾ ಕೂಡ ಅದೇ ಗ್ಯಾಪ್ ಅಲ್ಲಿ ಅವಳ ಫ್ಯಾಮಿಲಿ ಕರ್ಕೊಂಡು ಕಾರ್ ಎತ್ಕೊಂಡು ಎಸ್ಕೇಪ್ ಆಗ್ತಾಳೆ. ದಾಸ್ ಕೂಡ ಪೊಲೀಸರ ಜೊತೆ ಮತ್ತೆ ಜಗಳ ಆಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ರೆಡ್ಡಿ ತಲೆಯಲ್ಲಿ ಅಂತ ದಾಸ್ ತಲೆ ತಿಂತಾ ಇರ್ತಾನೆ. ದಾಸ್ ರೆಡ್ಡಿಗೆ ಆರೋವಿಲ್ಲೆ ಕಾಡಿಗೆ ಬರೋಕೆ ಹೇಳ್ತಾನೆ. ಈ ಕಡೆ ಬಾಬಿ ಲಲ್ಲು ಫ್ರೆಂಡ್ ಹುಡುಕಿ ಲಲ್ಲುಗೆ ಕಾಲ್ ಮಾಡಿಸ್ತಾನೆ. ಲಲ್ಲು ಭಯದಲ್ಲಿ ನಡೆದ ಎಲ್ಲಾ ವಿಷಯ ಬಾಯ್ ಬಿಟ್ಬಿಡ್ತಾನೆ. ಇವಾಗ ರೀಟಾ ಕಾರ್ನ ದಾಸ್ ಫಾಲೋ ಮಾಡ್ತಾ ಇರ್ತಾನೆ. ರೀಟಾ ಸಖತ್ತಾಗಿ ಡ್ರೈವ್ ಮಾಡ್ತಾ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ. ಆದ್ರೂ ಆರೋವಿಲ್ಲೆ ಆಶ್ರಮದ ಬಳಿ ದಾಸ್ ಕೈಲಿ ತಗಲಾಕೊಳ್ತಾಳೆ. ದಾಸ್ ಬಾಡಿ ಕೊಟ್ರೆ ಬಿಟ್ಬಿಡ್ತೀನಿ ಅಂತಾನೆ. ಅವರಿಗೂ ಬಾಡಿನ ಡಂಪ್ ಮಾಡೋದೇ ಬೇಕಿರುತ್ತೆ. ಅದಕ್ಕೆ ರೀಟಾ ಬಾಡಿ ಎತ್ಕೊಂಡು ಹೋಗಿ ಅಂತ ಡಿಕ್ಕಿ ಓಪನ್ ಮಾಡ್ತಾರೆ. ಆದ್ರೆ ಅಲ್ಲಿ ಬಾಡಿ ಇರೋದೇ ಇಲ್ಲ. ಹಾಗಾದ್ರೆ ಬಾಡಿ ಎಲ್ಲೋಯ್ತು? ಆ ಬಾಡಿನ ರೀಟಾ ಕಾರ್ ಸ್ಟೇಷನ್ ಅಲ್ಲಿ ನಿಂತಿದ್ದಾಗ ಲಲ್ಲು ಮತ್ತೆ ಸೋನಿಯಾ ಎಸ್ಕೇಪ್ ಮಾಡಿರ್ತಾರೆ. ಆದ್ರೆ ಲಲ್ಲು ಬಾಡಿ ಎತ್ತಿರೋದು ಯಾರಿಗೂ ಗೊತ್ತಿರಲ್ಲ. ಲಲ್ಲು ರೆಡ್ಡಿಗೆ ಕಾಲ್ ಮಾಡಿ ತಲೆ ಇವಾಗ ನನ್ನ ಹತ್ರ ಇದೆ, ತಲೆ ಬೇಕು ಅಂದ್ರೆ ನಾನು ಹೇಳಿದ ಜಾಗಕ್ಕೆ ಬಾ ಅಂತಾನೆ. ರೆಡ್ಡಿಯ ತಲೆ ಕೆಡ್ತಾ ಇರುತ್ತೆ. ಅದಕ್ಕೆ ರೆಡ್ಡಿ ದಾಸ್ಗೆ ಕಾಲ್ ಮಾಡಿ ಲಲ್ಲು ಮಾತಾಡೋ ರೀತಿ ಮಿಮಿಕ್ ಮಾಡ್ತಾ ಯಾವನೋ ಕಾಲ್ ಮಾಡಿ ತಲೆ ಅವನ ಹತ್ರ ಇದೆ ಅಂತ ಹೇಳಿ ಬಾಡಿಯ ಫೋಟೋ ಕೂಡ ಕಳಿಸಿದ್ದಾನೆ ಅಂತಾನೆ. ಇದ್ರಿಂದ ದಾಸ್ಗೆ ಇದು ಲಲ್ಲು ಮತ್ತೆ ಸೋನಿಯಾ ಕೆಲ್ಸಾನೆ ಅಂತ ಗೊತ್ತಾಗುತ್ತೆ. ದಾಸ್ ರೀಟಾ ಫ್ರೆಂಡ್ ಆರತಿಯ ಹೆಲ್ಪ್ ತಗೊಂಡು ಲಲ್ಲು ಎಲ್ಲಿದ್ದಾನೆ ಅಂತ ಟ್ರ್ಯಾಕ್ ಮಾಡ್ತಾನೆ. ಇಲ್ಲಿ ದಾಸ್ ಪಾಂಡ್ಯನ್ ಬಾಡಿ ಬೇಕಿರೋದು ರೆಡ್ಡಿಗೆ ಅಂತ ರೆಡ್ಡಿ ಫೋಟೋನ ರೀಟಾ ಫ್ಯಾಮಿಲಿಗೆ ತೋರಿಸ್ತಾನೆ. ಈ ಕಡೆ ಬಾಬಿ ಚೀತಾ ಎಲ್ರು ರೀಟಾ ಮನೆಗೆ ನುಗ್ತಾರೆ. ಯಾರು ಇರಲ್ಲ.
ಚೀತಾ ಮನೆಯೆಲ್ಲ ಹುಡುಕಾಡ್ತಾ ವಾಶ್ರೂಮ್ಗೆ ಹೋಗ್ತಾನೆ. ಬಾಬಿ ಚೀತಾ ತಲೆ ತಿಂತಾನೆ ಅಂತ ಚೀತಾನ ವಾಶ್ರೂಮ್ ಅಲ್ಲೇ ಕೂಡಾಕಿ ರೀನಾನ ಹುಡಿಕೊಂಡು ಎಕ್ಸಾಮ್ ಸೆಂಟರ್ಗೆ ಹೋಗ್ತಾನೆ. ಈ ಕಡೆ ದಾಸ್ ರೀಟಾ ಫ್ಯಾಮಿಲಿನ ನೋಡ್ಕೊಳ್ಳೋಕೆ ಬಾಬುನ ಬಿಟ್ಟು ಅವನು ಕುಮಾರ್ ಜೊತೆ ಲಲ್ಲು ಇದ್ದ ಜಾಗಕ್ಕೆ ಹೋಗ್ತಾನೆ. ಲಲ್ಲು ಇಂದ ಬಾಡಿ ರಿಕವರ್ ಮಾಡ್ಕೊಂಡು ಲಲ್ಲು ಮತ್ತೆ ಸೋನಿಯಾ ಇಬ್ರೂನು ಕೊಲ್ತಾನೆ. ಆಮೇಲೆ ದಾಸ್ ಮತ್ತೆ ರೆಡ್ಡಿಗೆ ಕಾಲ್ ಮಾಡಿ ತಲೆ ನನ್ನ ಹತ್ರನೇ ಇದೆ, ನಾನ್ ಹೇಳಿದ ಜಾಗಕ್ಕೆ ಬಾ ಅಂತಾನೆ. ದಾಸ್ ಮತ್ತೆ ಕುಮಾರ್ ವಾಪಸ್ ಆರೋವಿಲ್ಲೆ ಆಶ್ರಮಕ್ಕೆ ಬಂದು ರೀಟಾ ಫ್ಯಾಮಿಲಿನ ಕೊಲ್ಬೇಕು ಅಂತ ಡಿಸೈಡ್ ಆಗಿ ಕುಮಾರ್ಗೆ ರೀಟಾನ ಕೊಲ್ಲೋಕೆ ಹೇಳ್ತಾನೆ. ಆದ್ರೆ ಬಾಬು ಕುಮಾರ್ನ ಕೊಂದ್ಬಿಡ್ತಾನೆ. ಅವಾಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ರೀಟಾ ದಾಸ್ ಎಲ್ರನ್ನು ಕೊಲ್ತಾನೆ ಅಂತ ಮೊದಲೇ ಗೆಸ್ ಮಾಡಿ ಬಾಬುನ ಅವಳ ಬುಟ್ಟಿಗೆ ಹಾಕೊಂಡಿರ್ತಾಳೆ. ಬಾಬು ರೀಟಾ ಹೇಳಿದ ಹಾಗೇನೆ ಕೇಳ್ತಾ ಇರ್ತಾನೆ. ಇವಾಗ ಬಾಬು ದಾಸ್ನ ಕೂಡ ಕೊಲ್ತಾನೆ. ಇಲ್ಲಿಂದ ರೀಟಾ ಅವಳ ಮಾಸ್ಟರ್ ಪ್ಲಾನ್ ನ ಶುರು ಮಾಡ್ತಾಳೆ. ಮೊದಲು ಕಾಮರಾಜ್ ಜೊತೆ ಡೀಲ್ ಕ್ಲೋಸ್ ಮಾಡ್ಕೊಳ್ಳೋಕೆ ಕಾಮರಾಜ್ಗೆ ಕಾಲ್ ಮಾಡಿ ಅವ್ರಿರೋ ಜಾಗಕ್ಕೆ ಬಂದ್ರೆ 5 ಕೋಟಿ ಸಿಗುತ್ತೆ ಅಂತ ಹೇಳ್ತಾಳೆ. ಕಾಮರಾಜ್ಗೆ ದುಡ್ಡಿನ ಆಸೆ ಜಾಸ್ತಿ, ಅದಕ್ಕೆ ರೀಟಾ ಹೇಳಿದ ಜಾಗಕ್ಕೆ ಬರ್ತಾನೆ. ರೀಟಾ ನಡೆದ ಎಲ್ಲಾ ನಿಜ ಹೇಳಿ ಪಾಂಡ್ಯನ್ ತಲೆನ ರೆಡ್ಡಿಗೆ ಕೊಟ್ರೆ 5 ಕೋಟಿ ಕೊಡ್ತಾನೆ ಅಂತ ಹೇಳ್ತಾಳೆ. ಕಾಮರಾಜ್ ರೆಡ್ಡಿಗೆ ಕಾಲ್ ಮಾಡಿ ವಿಷಯ ಕನ್ಫರ್ಮ್ ಮಾಡ್ಕೊಂಡು ತಲೆ ಅವನ ಹತ್ರ ಇದೆ ಅಂತ ಹೇಳಿ ಲೈವ್ ಲೊಕೇಶನ್ ಕಳಿಸ್ತಾನೆ. ಜೊತೆಗೆ ರೀಟಾ ಬಾಬುನ ಕಟ್ಟಾಕಿರ್ತಾಳೆ. ಕಾಮರಾಜ್ ಬಾಬುನ ಕೂಡ ಕೊಲೆ ಮಾಡ್ತಾನೆ. ಈ ಕಡೆ ಚೀತಾ ಫುಡ್ ಆರ್ಡರ್ ಮಾಡಿ ಡೆಲಿವರಿ ಬಾಯ್ ಕೈಲಿ ಲಾಕ್ ಓಪನ್ ಮಾಡಿಸ್ಕೊಂಡು ಈಚೆ ಬರ್ತಾನೆ. ಈ ಕಡೆ ರೆಡ್ಡಿ ಬರೋ ಅಷ್ಟರಲ್ಲಿ ಅಲ್ಲಿಗೆ ಬಾಬಿ ಬಂದ್ಬಿಡ್ತಾನೆ. ಹೇಗೆ ಅಂದ್ರೆ ಕಾಮರಾಜ್ನ ಬಾಬಿಗೆ ತಗಲಾಕೋಕೆ ರೀಟಾನೆ ಪ್ಲಾನ್ ಮಾಡಿ ರೀನಾಗೆ ಬಾಬಿನಿಂದ ಹುಡಿಕೊಂಡ್ ಬರ್ತಾನೆ. ಅವನ ನಾನಿರೋ ಜಾಗಕ್ಕೆ ಕರ್ಕೊಂಡ್ ಬಾ ಅಂತ ಮೆಸೇಜ್ ಮಾಡಿ ಲೊಕೇಶನ್ ಕಳಿಸಿರ್ತಾಳೆ. ಆದ್ರಿಂದ ಬಾಬಿ ಅಲ್ಲಿಗೆ ಬಂದಿರ್ತಾನೆ. ಅಲ್ಲಿ ರೀಟಾ ಕಾಮರಾಜೆ ಪಾಂಡ್ಯನ್ನ ಕೊಲೆ ಮಾಡಿ ರೆಡ್ಡಿಗೆ ಬಾಡಿ ಕೊಟ್ಟು ಆ ಕೊಲೆ ಕೇಸ್ನ ನಮ್ಮೇಲೆ ಹಾಕೋಕೆ ಪ್ಲಾನ್ ಮಾಡಿದ್ದ ಅಂತ ಹೇಳ್ತಾಳೆ. ಆದ್ರೆ ಬಾಬಿ ಅಷ್ಟು ಈಸಿಯಾಗಿ ರೀಟಾ ಹೇಳೋದ್ನ ನಂಬಲ್ಲ. ಅವನ ಕಣ್ಣು ನೋಡ್ಕೊಂಡು ಏನ್ ನಡೀತು ಅಂತ ಹೇಳು ಅಂತ ರೀಟಾಗೆ ಹೇಳ್ತಾನೆ. ರೀಟಾ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಬಾಬಿ ಕಣ್ಣು ನೋಡ್ತಾ, ಕಾಮರಾಜ್ ದಾಸ್ ಕುಮಾರ್ ಬಾಬುನ ಯೂಸ್ ಮಾಡ್ಕೊಂಡು ಲಲ್ಲು ಹೆಲ್ಪ್ ತಗೊಂಡು ನಿಮ್ ತಂದೆನ ಟ್ರ್ಯಾಪ್ ಮಾಡೋಕೆ ಪ್ಲಾನ್ ಮಾಡಿದ್ದ. ಆದ್ರೆ ನಿಮ್ ತಂದೆ ಮಿಸ್ ಆಗಿ ನಮ್ ಮನೆಗೆ ಬಂದ್ರು. ಆ ವಿಷಯ ಗೊತ್ತಾಗಿ ದಾಸ್ ಕುಮಾರ್ ಬಾಬು ನಮ್ ಮನೆಗೆ ನುಗ್ಗಿ ನಿಮ್ ತಂದೆನ ಕೊಂದ್ರು. ಈ ವಿಷಯನ ನಿಮ್ಗೆ ಹೇಳಿದ್ರೆ ನಮ್ನು ಕೊಲ್ತೀವಿ ಅಂದ್ರು. ಅದಕ್ಕೆ ನಾವು ಯಾರಿಗೂ ಹೇಳಿಲ್ಲ. ಮಾರನೇ ದಿನ ನಾವು ನಮ್ ಭಾವಾಗೆ ಡೌರಿ ಕೊಡೋಕೆ ಅಂತ ಕಾರ್ ತಗೊಂಡು, ಆದ್ರೆ ನಿಮ್ ತಂದೆ ಕಾರ್ನ ಯಾರೋ ಕೊದ್ದು ನಮ್ಗೆ ಸೇಲ್ ಮಾಡಿದ್ರು. ಕಾಮರಾಜ್ ರೆಡ್ಡಿಯಿಂದ ದುಡ್ಡು ತಗೊಂಡು ದಾಸ್ ಕುಮಾರ್ ಬಾಬುನ ಕೊಂದು ಈ ಕೇಸಲ್ಲಿ ನಮ್ನ ಒಳಗೆ ಹಾಕೋಕೆ ಪ್ಲಾನ್ ಮಾಡಿದ್ದ ಅಂತ ಹೇಳ್ತಾಳೆ. ಅದ್ನ ಕೇಳಿ ಬಾಬಿ ಎಲ್ಲಾನು ನಿಜ ಅನ್ಕೊಂಡು ಕಾಮರಾಜ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಚೀತಾ ಬಂದ್ಬಿಡ್ತಾನೆ. ಈ ಚೆಲ್ಲಮ್ಮ ಪಾಂಡ್ಯನ್ ಬ್ರೇಸ್ಲೆಟ್ ನ ಕದ್ದು ಅಕ್ಕಿ ಡಬ್ಬದಲ್ಲಿ ಇಟ್ಟಿರ್ತಾಳೆ. ಅದು ಚೀತಾಗೆ ಸಿಕ್ಕಿರುತ್ತೆ. ಅಂದ್ರೆ ರೀಟಾ ಹೇಳಿದ ಕತೆ ಸುಳ್ಳು ಅಂತ ಬಾಬಿಗೆ ಗೊತ್ತಾಗ್ಬಿಡುತ್ತೆ. ಬಾಬಿ ಇನ್ನೇನು ರೀಟಾ ಫ್ಯಾಮಿಲಿನ ಕೊಲ್ಬೇಕು ಅಷ್ಟ್ರಲ್ಲಿ ಅಲ್ಲಿಗೆ ರೆಡ್ಡಿ ಗ್ಯಾಂಗ್ ಜೊತೆ ಎಂಟ್ರಿ ಕೊಡ್ತಾನೆ. ಬಾಬಿ ಕಡೆಯವರಿಗೂ ರೆಡ್ಡಿ ಕಡೆಯವರಿಗೂ ಫೈರಿಂಗ್ ಶುರು ಆಗುತ್ತೆ. ಕಡೆಗೆ ಎಲ್ರೂ ಸತ್ತೋಗಿ ಬಾಬಿ ರೆಡ್ಡಿ ರೀಟಾ ಫ್ಯಾಮಿಲಿ ಮಾತ್ರ ಉಳ್ಕೊಳ್ಳುತ್ತೆ. ಬಾಬಿ ರೆಡ್ಡಿಗೂ ಫೈಟ್ ಆಗುತ್ತೆ. ಬಾಬಿ ಕೂಡ ಸತ್ತೋಗ್ತಾನೆ. ರೆಡ್ಡಿ ರೀಟಾಗೆ 5 ಕೋಟಿ ಕಾರಲ್ಲಿದೆ, ಅದ್ನು ನಿಮ್ಗೆ ಕೊಡ್ತೀನಿ, ನಿಮ್ಗೆ ಏನು ಆಗದ ಹಾಗೆ ನಾನ್ ನೋಡ್ಕೋತೀನಿ, ಇದ್ನೆಲ್ಲ ನಾನೇ ಕ್ಲಿಯರ್ ಮಾಡ್ತೀನಿ, ಭಯ ಪಡ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ರೀಟಾ ಅವಳ ಗನ್ ತೆಗೆದು ರೆಡ್ಡಿ ಕಡೆ ಹಿಡಿತಾಳೆ. ಯಾಕಂದ್ರೆ ನಾವು ಮೊದಲ ಸೀನಲ್ಲಿ 2 ಕೋಟಿ ಜಮೀನ್ ತಗೊಂಡು ಅದು ಬೇರೆಯವ್ರ ಜಮೀನು ಅಂತ ಗೊತ್ತಾಗಿ ಪ್ರಭಾಕರ್ ಅನ್ನೋ ವ್ಯಕ್ತಿ ಶೂಟ್ ಮಾಡ್ಕೊಂಡು ಸಾಯೋದ್ನ ನೋಡಿದ್ವಲ್ಲ, ಅವನು ರೀಟಾ ತಂದೆನೇ ಆಗಿರ್ತಾನೆ. ಅವಾಗ ರೀಟಾ ಇನ್ನು ಚಿಕ್ಕೋಳಿರ್ತಾಳೆ. ಅವಳ ತಂದೆ ಸಾವನ್ನ ಕಣ್ಣಾರೆ ನೋಡಿರ್ತಾಳೆ. ಆ ಸಾವಿಗೆ ಈ ರೆಡ್ಡಿನೇ ಕಾರಣಕರ್ತ ಆಗಿರ್ತಾನೆ. ರೀಟಾ ತಂದೆಗೆ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿ ಈ ರೆಡ್ಡಿನೇ ಬೇರೆಯವ್ರ ಜಮೀನ ಮಾರಿ ಸ್ಕ್ಯಾಮ್ ಮಾಡಿರ್ತಾನೆ. 17 ವರ್ಷದಿಂದಲೂ ರೀಟಾ ಫ್ಯಾಮಿಲಿ ರೆಡ್ಡಿ ಮೇಲೆ ರಿವೆಂಜ್ ತಗೋಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಸುಮ್ನಾಗಿರ್ತಾರೆ. ಆದ್ರೆ ಯಾವಾಗ ದಾಸ್ ರೆಡ್ಡಿ ಫೋಟೋ ತೋರಿಸ್ತಾನೋ ಅವಾಗ ರೆಡ್ಡಿನ ಕೊಲ್ಬೇಕು ಅಂತ ಡಿಸೈಡ್ ಆಗಿ ಎಲ್ರು ಅವರ ತಾಳಕ್ಕೆ ತಕ್ಕಂತೆ ಕುಣಿಸಿ ಎಲ್ರು ಸಾಯೋ ಹಾಗೆ ಮಾಡಿರ್ತಾರೆ. ಇವಾಗ ರೀಟಾ ಇದನ್ನೆಲ್ಲ ರೆಡ್ಡಿಗೆ ಹೇಳಿ ರೆಡ್ಡಿ ಹಣೆಗೆ ಶೂಟ್ ಮಾಡಿ ಕೊಲ್ತಾಳೆ. ರೆಡ್ಡಿ ತಂದಿದ್ದ 5 ಕೋಟಿ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅವಾಗ ಚೀತಾ ಗನ್ ಹಿಡ್ಕೊಂಡು ಬರ್ತಾನೆ. ಆದ್ರೆ ಅವನು ರೀಟಾ ಫ್ಯಾಮಿಲಿಗೆ ಏನು ಮಾಡದೆ ಎಲ್ರು ಅವನೇ ಕೊಂದಿರೋದು ಅಂತ ಒಪ್ಕೊಂಡು ಇನ್ಮೇಲೆ ಪಾಂಡಿಚೇರಿಗೆ ಚೀತಾನೆ ಡಾನ್ ಅಂತ ಸ್ವಯಂ ಘೋಷಣೆ ಮಾಡ್ಕೋತಾನೆ. ರೀಟಾ ಫ್ಯಾಮಿಲಿ ಖುಷಿಯಿಂದ ದುಡ್ಡು ಎತ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.